ತುಂಬಾ ದೂರದ ಊರೇನಲ್ಲ ದಾವಣಗೆರೆ. ಕಿಟಕಿಯ ಗಾಜಿಗೆ ತಲೆಯಾನಿಸಿ ಒಂದರ್ಧ ನಿದ್ದೆ ತೆಗೆದುಬಿಟ್ಟರೆ ಬಂದೇ ಬಿಟ್ಟಿರುತ್ತದೆ. ಆದರೆ ಇವತ್ತು ಹಿಮವಂತನ ಕಣ್ಣ ತುಂಬ ಕನಸುಗಳಿವೆ. ನಿದ್ದೆ ಬರಲಾರದು. ಓಡುತ್ತಿರುವ ಬಸ್ಸಿನಲ್ಲಿ ಕುಳಿತೇ ಕಿಟಕಿಯಾಚೆಗಿನ ಬೋಳು ಹೊಲಗಳನ್ನು ನೋಡಿದ. ಇಲ್ಲಿ ಊರುಗಳು, ಹಳ್ಳಿಗಳು ದೂರ. ನಡೆಯುತ್ತಾ ಹೊರಟು ಬಿಟ್ಟರೆ ಯಮಹಿಂಸೆ. ಗುಕ್ಕು ನೀರು ಬೇಕೆಂದರೂ ಗಂಟೆಗಟ್ಟಲೆ ಕಾಲೆಳೆಯಬೇಕು. ತನ್ನ ಸೀಮೆ ಹಾಗಲ್ಲ. ಊರಿಗೆ ಊರು ಒಂದಕ್ಕೊಂದು ಕೈ ಹಿಡಿದುಕೊಂಡೇ ನಿಂತಿವೆಯೇನೋ ಎಂಬಂತೆ ಅತ್ತಿಹಳ್ಳಿ ದಾಟಿಬಿಟ್ಟರೆ ಅಗೋ ಅಲ್ಲಾಗಲೇ ಹೊಂಬಾಳೆ ಕೊಪ್ಪಲು ಕಾಣಿಸುತ್ತದೆ. ಮುಂದೆ ಮಲ್ಲನಘಟ್ಟ. ಎಡವಿ ಬಿದ್ದರೆ ಬೇಡಿಗನ ಹಳ್ಳಿ. ಚನ್ನರಾಯಪಟ್ಟಣಕ್ಕೆ ಹೊರಡಬೇಕು ಅಂತ ನಿಶ್ಚಯಿಸಿದರೆ ಸಾಕು, ಜಾವಕ್ಕೆ ಎದ್ದು ಹೊರಟು ಬಿಡುತ್ತಿದ್ದ. ದಾರಿ ಖರ್ಚಿಗೆ ಏನು ಬೇಕು? ಜೇಬಿನಲ್ಲೊಂದು ಬೆಲ್ಲದ ತುಂಡಿದ್ದರೆ ಅದೇ ಮಹಾಪ್ರಸಾದ. ಯಾವ ಊರು ಪರಿಚಯವಿಲ್ಲ ತನಗೆ. ತುಂಡು ಬೆಲ್ಲವನ್ನು ಕಟ್ಟೆಯ ಮೇಲೆ ಕುಳಿತು ಇಷ್ಟಿಷ್ಟಾಗಿ ತಿಂದು ಚೆನ್ನಯ್ಯನೋರ ನಾಲೆಯಲ್ಲಿ ಬೊಗಸೆ ಅದ್ದಿ ಹೊಟ್ಟೆ ತುಂಬ ನೀರು ಕುಡಿದು ಬಿಟ್ಟರೆ ಮತ್ತೆ ಗಾವುದ ನಡೆಯುವ ಹುಮ್ಮಸ್ಸು ಬಂದುಬಿಡುತ್ತಿತ್ತು. ತೀರಾ ಹಸಿವೆ ಎನ್ನಿಸಿದರೆ ಜೋಗಿಪುರದಲ್ಲೋ ಶೆಟ್ಟಿಹಳ್ಳಿಯಲ್ಲೋ ಯಾರದಾದರೂ ತೋಟಕ್ಕೆ ನುಗ್ಗಿ ಒಂದು ಕಾಯಿ ಕೆಡವಿಸಿಕೊಂಡು ಎಳನೀರು ಕುಡಿಯುತ್ತಿದ್ದ. ಯಾರೂ ಬೇಡವೆನ್ನುತ್ತಿರಲಿಲ್ಲ. ಹಾಗೆ ನೋಡಿದರೆ ಅವನು ಚನ್ನರಾಯಪಟ್ಟಣಕ್ಕೆ ತೀರ ಹತ್ತಿರದವನೇನಲ್ಲ. ಹಿಮವಂತನ ತಂದೆ ಅಳಿಸಂದ್ರದವರಂತೆ. ಅಳಿಸಂದ್ರದ ಹಿರಣ್ಣಪ್ಪ ಅಂದ್ರೆ ದೊಡ್ಡ ಹೆಸರು. ಹಠಕ್ಕೆ ಹುಟ್ಟಿದವನಂತಿದ್ದ ಮನುಷ್ಯ. ಆ ಕಾಲಕ್ಕೆ ಕುದುರೆ ಇಟ್ಟುಕೊಂಡಿದ್ದರಂತೆ. ಪಂಚಾಂಗ ಅನ್ನೋ ವಸ್ತುವನ್ನ ಎಡಗೈಲೂ ಮುಟ್ಟುತ್ತಿರಲಿಲ್ಲ. ತಿಥಿ ವಾರ ನಕ್ಷತ್ರ ಗ್ರಹಣ ಎಲ್ಲ ಬಾಯ್ತುದಿಯಲ್ಲೇ. ಆದರೆ ಜನ ಅದಕ್ಕೆಲ್ಲ ಹೆದರುತ್ತಿದ್ದುದು. ಅಳಿಸಂದ್ರದ ಹಿರಣ್ಣಪ್ಪನಿಗೆ ಮಾಟ ಮಾಡುಕ್ಕೆ ಬರುತ್ತಂತೆ. ಕೋರ್ಟಿನಲ್ಲಿ ದಾವೆ ಮಾಡಿಯಾದ್ರೂ ಗೆದಿಬಹುದು. ಅವಪ್ಪನ್ನ ಎದುರಾಕ್ಕೊಂಡು ಬದುಕಿದೋರುಂಟೆ ಅನ್ನುತ್ತಿದ್ದರು ಜನ. ಹೆಂಗಸರ ತಂಟೆಗೆ ಹೋದವನಲ್ಲ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತಿತ್ತು. ಆತ ತನ್ನ ತಾಯಿಯನ್ನು ಕೊಂದುಬಿಟ್ಟಿದ್ದ. ನೇತು ಹಾಕಿದ್ದ ದೊಡ್ಡ ಲಾಂದ್ರ ತಗೊಂಡು ತಲೆಗೆ ಹೊಡೆದಿದ್ದನಂತೆ. ಮೂರನೇ ಏಟಿಗೆ ಸತ್ತಿರಬೇಕು ಅನ್ನುತ್ತಿದ್ದಳು ಚಿಕ್ಕತ್ತೆ. ಅಪ್ಪನ ಖಾಸಾ ತಂಗಿ. ಕೊನೆಯವಳು. ಹೆಂಡತಿ ಕೊಲೆಯಾದ ಮೇಲೆ ಶಾಶ್ವತವಾಗಿ ಅಳಿಸಂದ್ರದ ಮನೆ ಬಿಟ್ಟು ಚನ್ನರಾಯಪಟ್ಟಣದಾಚೆಗೆ ಬರಗೂರು ಕೈಮರವನ್ನು ದಾಟಿ ಕತ್ತರಿಘಟ್ಟದಲ್ಲಿ ಅದ್ಯಾರದೋ ತೋಟದ ಮನೆಯಲ್ಲಿ ಇದ್ದು ಬಿಟ್ಟಿದ್ದನಂತೆ. ಬಹುಶಃ ಹಿಮವಂತನನ್ನು ಆತನೇ ಚಿಕ್ಕತ್ತೆಯ ಸುಪರ್ದಿಗೆ ಕೊಟ್ಟು ಹೋಗಿರಬೇಕು. ಲಾಂಧ್ರದಿಂದ ಹೊಡೆಸಿಕೊಂಡು ಸತ್ತಾಗ ಅಮ್ಮ 7 ತಿಂಗಳ ಬಸುರಿಯಂತೆ. ತಾಯಿ ಮಗು ಇಬ್ಬರೂ ಸತ್ತಿದ್ದರು. ಅಮ್ಮನ ಹೊಟ್ಟೆಯಲ್ಲಿ ತಂಗಿಯಿದ್ದಳ? ಇದ್ದಿದ್ದರೆ ಈಗ ಪ್ರಾರ್ಥನಾಳಷ್ಟಿರುತ್ತಿದ್ದಳೇನೋ? ಇಬ್ಬರಿಗೂ ಒಳ್ಳೆ ಜೊತೆಯಾಗುತ್ತಿತ್ತು. ಅತ್ತಿಗೆ ನಾದಿನಿ. ಇಷ್ಟಕ್ಕೂ ತಾನು ಪ್ರಾರ್ಥನಾಳನ್ನು ಪ್ರೀತಿಸುತ್ತಿದ್ದಾನಾ? ಮದುವೆಯಾಗುವಷ್ಟು? ಗೊತ್ತಿಲ್ಲ. ಮದುವೆಯಾಗಬಲ್ಲಷ್ಟು, ಆದರೆ ಬಾಳಿಸಬಲ್ಲಷ್ಟು ಪ್ರಾಮಾಣಿಕತೆ ಮಾತ್ರ ಖಂಡಿತ ಇದೆ. ನೋಡುಕ್ಕೆ ಅಳಿಸಂದ್ರದ ಹಿರಣ್ಣಪ್ಪನ ಹಾಗೆ ಇದೆಯಾ ಅಂತಾರೆ ಜನ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತು. ತನ್ನಲ್ಲಿ ಪ್ರತಿಷ್ಠಾಪಿತಳಾಗಿರುವವಳು ಅಮ್ಮ. ರುದ್ರ ಭೀಕರ ಜಲಪಾತದ ಮುಂದೆ ಬೆಚ್ಚಿ ಬಿದ್ದಂತೆ ಅರಳಿ ನಿಂತ ಪುಟ್ಟ ಹೂವು ಅಮ್ಮ. ಏನೇನು ಅನುಭವಿಸಿ ಬದುಕಿದಳೋ? ಅದೆಂಥ ನೋವುಂಡು ಸತ್ತಳೋ? ಕತ್ತರಿಘಟ್ಟದ ಪರಿಚಿತರ ತೋಟದ ಮನೆ ಸೇರಿಕೊಂಡ ಮೇಲೆ ಅಪ್ಪ ಕೂಡ ಶಾನೆ ದಿನ ಬದುಕುಳಿಯಲಿಲ್ಲ. ಜನಕ್ಕೇನು? ಬಾಯಿಗೆ ಬಂದಂತೆ ಮಾತಾಡಿಕೊಳ್ಳುತ್ತಾರೆ. ರಾತ್ರಿಗಳಲ್ಲಿ ಅಪ್ಪ ತಲಕೆಳಕಾಗಿ ತೋಟದಲ್ಲಿದ್ದ ಮರವೊಂದಕ್ಕೆ ನೇತು ಬೀಳುತ್ತಿದ್ದನಂತೆ. ಚಿಕ್ಕ ಮಗುವಿನಂತೆ, ತೀರಾ ಹಸುಗೂಸಿನಂತೆ ದನಿ ತೆಗೆದು ವಿಕಾರವಾಗಿ ಅಳುತ್ತಿದ್ದನಂತೆ. ಬೆಳಗ್ಗೆದ್ದರೆ ಮಂತ್ರ ಹಾಕಿದ ಪದ್ಮಾಸನ ಬಿಚ್ಚುತ್ತಿರಲಿಲ್ಲ. ಆದರೆ ಮಾಟ ಮಾಡುವುದನ್ನು ತಾನಾಗೇ ಬಿಟ್ಟುಬಿಟ್ಟಿದ್ದ ಅಂತಾರೆ. ತೀರಾ ಯಾರಾದರೂ ಹುಡುಕಿಕೊಂಡು ಬಂದರೆ ಮತ್ಕಾರೋ ಮಾಡಿದ ಮಾಟಕ್ಕೆ ತಿರುಗು ಮಾಡಿಕೊಡೋನು. ಆತ ಬಳಸುತ್ತಿದ್ದ ತಾಳೆಗರಿಗಳೆಲ್ಲ ಇವತ್ತಿಗೂ ಚಿಕ್ಕತ್ತೆಯ ಮನೆಯಲ್ಲೇ ಇವೆ. ತಂದುಕೊಳ್ಳಲೆ ಅಂದುಕೊಳ್ಳುತ್ತಾನೆ ಹಿಮವಂತ. ಏನುಪಯೋಗ? ಅಳಿಸಂದ್ರದ ಹಿರಣ್ಣಪ್ಪನ ಮಗ ಮಾಟ ಕಲ್ಪ ಕಂಡನ್ನೆ ಅಂತ ಮಾತಾಡಿಕೊಳ್ಳುತ್ತಾರೆ ಜನ. ಅವರಿಗೆ ತನ್ನನ್ನು ಕಂಡರೆ ಇವತ್ತಿಗೂ ವಿನಾಕಾರಣ ಅಂಜಿಕೆ. ಹಿಮವಂತನಾದರೂ ಹೆಚ್ಚಿಗೆ ಮಾತಾಡುವವನಲ್ಲ. ಅವನ ಮೌನ ಮತ್ತು ಅಂಜಿಸುತ್ತದೆ. ತೋಟದಲ್ಲಿ ನಿಂತು ಎಳನೀರು ಕೇಳಿದರೆ ಒಂದಲ್ಲ 2 ಕೆಡವಿಕೊಡುತ್ತಾರೆ. ರಬರಿ ಸ್ವಾಮಿ ಅನ್ನುತ್ತಾರೆ. ತಾವೇ ಬಾಗಿಲ ತನಕ ಬಂದು ಕಳಿಸಿಕೊಡುತ್ತಾರೆ. ಹಿಂದೆ ಏನೇನು ಮಾತಾಡಿಕೊಳ್ಳುತ್ತಾರೋ? ಅವರು ಅಪ್ಪನ ಬದುಕಿನ ಬರ್ಬರತೆ ನೋಡಿದ್ದಾರೆ. ಅದಕ್ಕಿಂತ ಬರ್ಬರವಾಗಿ ಆತ ಸತ್ತದ್ದನ್ನು ನೋಡಿದ್ದಾರೆ. ಕಡಬಳ್ಳಿ ಸಮೀಪದ ಸೀಬಂಗೈಯಲ್ಲಿ ಅದ್ಯಾವನೋ ಮೈಮೇಲೆ ಶನಿಮಹಾತ್ಮ ಬಾನೆ ಅಂತ ನಾಟಕವಾಡಿದ್ದಕ್ಕೆ ಅಪ್ಪ ಮಟಮಟ ಮಧ್ಯಾಹ್ನದಲ್ಲಿ ಅವನನ್ನು ಅಟ್ಟಿಸಿಕೊಂಡು ದೊಣ್ಣೆ ಎತ್ತಿಕೊಂಡು ಹೋಗಿಬಿಟ್ಟಿದ್ದನಂತೆ. ಹಾಗೆ ಹೋಗುತ್ತಾ ಅದೇನು ಮಂತ್ರ ಹೇಳಿಕೊಂಡನೋ? ಮುಂದೆ ಆ ಶನಿಮಹಾತ್ಮನ ನಾಟಕದೋನು ಸೀಬಂಗ್ಲೆಗೆ ಕಾಲಿಟ್ಟರೆ ಸಾಕು, ಗಾಳಿಯಲ್ಲಿ ಯಾವುದೋ ದೊಣ್ಣೆ ತೇಲಿ ತನ್ನನ್ನು ಅಟ್ಟಿಸಿಕೊಂಡು ಬಂದ ಹಾಗಾಗುತ್ತೆ ಅಂತ ಕಿರುಚಿಕೊಳ್ಳುತ್ತಿದ್ದನಂತೆ. ಅಂಥ ಮನುಷ್ಯ ಅಪ್ಪ. ಕೋಡಿ ಬೆಳಗೊಳದಲ್ಲಿ ಅದ್ಯಾವುದೋ ಹೆಂಗಸಿಗೆ ಹಿಡಿದಿದ್ದ ಪ್ರೇತವನ್ನು ಬಿಡಿಸಿ ಮರಕ್ಕೆ ನೇತು ಹಾಕಿ ದಿನಗಟ್ಟಲೆ ಅದನ್ನು ಅಲ್ಲೇ ಬಿಟ್ಟು ದೇಶಾಂತರ ಹೋಗಿಬಿಟ್ಟಿದ್ದನಂತೆ ಅಪ್ಪ. ಅದ್ಯಾರೋ ಅಗಸರ ಗಂಡಸಿನ ಪ್ರೇತವಂತೆ ಅದು. ಮಧ್ಯಾಹ್ನದ ಹೊತ್ತು ಯಾರಾದರೂ ಒಬ್ಬಂಟಿಯಾಗಿ ಆ ಮರದ ಹತ್ತಿರಕ್ಕೆ ಹೋದರೆ ಸಾಕು, ಕೊಳೆಯಾಗದೆ ಬಟ್ಟೆ ಬೀಳ್ಕೊಡಿ, ಒಕ್ಕೊಡ್ತೀನಿ ಅನ್ನುತ್ತಿತ್ತಂತೆ.
ಕಡೆಗೆ 1 ವರ್ಷವಾದ ಮೇಲೆ ಗೂಳಿ ಹೊನ್ನೇನಹಳ್ಳಿಯ ಶಾನುಭೋಗರ ಮನೆಗೆ ಅಪ್ಪ ಬಂದಿದ್ದಾನೆಂಬ ಸುದ್ದಿ ಕೇಳಿದ ಕೋಡಿ ಬೆಳಗೊಳದ ಜನ ಖುದ್ದಾಗಿ ಹೋಗಿ ಅಪ್ಪನ ಕೈಕಾಲು ಹಿಡಿದು ಮರಕ್ಕೆ ನೇತು ಹಾಕಿ ಹೋದ ಪ್ರೇತವನ್ನು ಬಿಡುಗಡೆ ಮಾಡಿಸಿದ್ದರಂತೆ. ಅಂಥ ಅಪ್ಪ ಸತ್ತದ್ದು ಮಾತ್ರ ಸಾಯಬಾರದ ಸಾವೇ. ಇಡೀ ದೇಹ ಕೊಳೆತಂತೆ ಪ್ರಣವಾಗಿ ಬಿಟ್ಟಿತ್ತು. ಹಲ್ಲುಗಳೆಲ್ಲ ಉದುರಿ ಹೋಗಿದ್ದವು. ಬಲಗೈ ಸೇದಿ ಹೋಗಿತ್ತು. ತೋಟದ ಮನೆಯ ಹತ್ತಿರಕ್ಕೆ ಹೋದರೆ ದುರ್ವಾಸನೆಯಂತೆ. ಚಿಕ್ಕತ್ತೆ ಹೇಳೋಳಲ್ಲ, ಅಮ್ಮನನ್ನು ಕೊಂದ ಪಾಪ ಆತನಿಗೆ ಮೈತುಂಬ ಅಡರಿಕೊಂಡಿತ್ತು. ಕೆಲವೇ ತಿಂಗಳುಗಳಲ್ಲಿ ಹಾಗಾಗಿ ಹೋದ. ಪರಿಚಯದವರು ಬಂದು ಬಾಗಿಲಲ್ಲಿ ಊಟವಿಟ್ಟು ಹೊರಟು ಹೋಗುತ್ತಿದ್ದರಂತೆ. ಮನೆಯೊಳಗಿನ ದುರ್ವಾಸನೆ ಭರಿಸಲು ಯಾರಿಗೂ ಆಗುತ್ತಿರಲಿಲ್ಲ. ಮಾತನಾಡಿಸೋಣವೆಂದರೆ ಹೆದರಿಕೆ ಬೇರೆ. ಕಡೆಗಂತೂ ಕಣ್ಣೂ ಹೋಗಿಬಿಟ್ಟಿದ್ದವು. ತಟ್ಟೆ ಎಲ್ಲಿದೆ ಎಂಬುದನ್ನು ತಾನೇ ವಾಸನೆ ಹಿಡಿದು ಪತ್ತೆ ಹಚ್ಚಿಕೊಂಡು ಬೋರಲಾಗಿ ಅದರ ಮುಂದೆ ಬಿದ್ದುಕೊಂಡೆ ತಟ್ಟೆಗೆ ಬಾಯಿ ಹಾಕಿ ಪಚಪಚ ತಿನ್ನುತ್ತಿದ್ದನಂತೆ. ಮುಂದೆ ಅದನ್ನು ನಿಲ್ಲಿಸಿಬಿಟ್ಟ. ಮಗುವಿನ ದನಿಯಲ್ಲಿ ವಿಕಾರವಾಗಿ ಪ್ರಾಣಿ ಉಳಿಡುವಂತೆ ಊಳಿಟ್ಟು ಅಳುತ್ತಿದ್ದ. ಯಾವಾಗ ಸತ್ತನೋ ಹೆಣದ ವಾಸನೆ ವಿಪರೀತವಾದ ಮೇಲೆಯೇ ಜನ ನೋಡಿಕೊಂಡದ್ದು. ಚಿಕ್ಕತ್ತೆ ಹೋಗಿದ್ದಳಂತಲ್ಲ, ಶವಸಂಸ್ಕಾರ ಮಾತ್ರ ಭರ್ಜರಿಯಾಗಿ ಮಾಡಿದರಂತೆ. ಅಳಿಸಂದ್ರದಿಂದ ಹಿಡಿದು ಚನ್ನರಾಯಪಟ್ಟಣದ ತನಕ ಎಲ್ಲ ಹಳ್ಳಿಯವರು ಮನೆಗೊಬ್ಬರಂತೆ ಸೇರಿದ್ದರು ಅಂತಾರೆ. ಸೀಬಂಗ್ಲೆಯಂತೂ ಊರಿಗೆ ಊರೇ ಎದ್ದು ಬಂದಿತ್ತು. ಹಿಮವಂತನಿಗೆ ಯಾವುದೂ ನೆನಪಿಲ್ಲ. ಅಳಿಸಂದ್ರದ ಕಡೆಗೆ ಹೋದಾಗಲೆಲ್ಲ ಮಾಟದ ಹಿರಣ್ಯಪ್ಪನ ಮಗನಂತೆ ಕಣವ್ವ ಎಂದು ಯಾರಾದರೂ ಮಾತಾಡಿಕೊಂಡರೆ ಜೀವ ಹಿಂಡಿದ ಹಾಗಾಗುತ್ತಿತ್ತು. ಇನ್ನೇನು ಆ ನೆಲದ ಋಣವೇ ಮುಗಿಯಿತಲ್ಲ. ಹೋದರೆ ಬಿಳಿಸಾಲೆಗೆ ಹೋಗಬೇಕು. ಚಿಕ್ಕತ್ತೆ ಮನೆಗೆ ಮಾಟದ ವಿವರಗಳಿರುವ ತಾಳೆಗರಿ ತರೋಕೆ ಹೋಗಲೇಬೇಕಾ? ಬಸ್ಸಿಳಿಯುತ್ತ ತಲೆ ಕೊಡವಿದ ಹಿಮವಂತ್ ಶಿವಮೊಗ್ಗೆಗಿಂತ ದಾವಣಗೆರೆಯಲ್ಲಿ ಬಿಸಿಲು ಪ್ರಖರ ಅನ್ನಿಸಿತು. ಆಟೋದಲ್ಲಿ ಕುಳಿತು ಕಸೂತಿ ಕಾವೇರಮ್ಮನ ಮನೆಗೆ ಬಿಡಿ ಅಂತ ಹೇಳಿದರೆ ಯಾರಾದರೂ ಆ ಮನೆಗೆ ತಲುಪಿಸುತ್ತಾರೆ. ಆದರೆ ಹಾಗಂತ ಹೇಳುವುದು ಹೇಗೆ? ಬೆಳಗ್ಗೆ ಇಡ್ಲಿ ತಿಂದವನು ಹೊಟ್ಟೆ ಹಸೀತಿದೆ ಅಂದುಕೊಂಡ. ದೋಸೆ ಹೋಟೆಲಿನಲ್ಲಿ ಕುಳಿತು 2 ಬೆಣ್ಣೆ ಮಸಾಲೆ ಅನ್ನಲು ಮುಂದಾದವನು ಪ್ರಾರ್ಥನಾಳಿಗೂ ಈ ಹೊತ್ತಿಗೆ ಹಸಿವಾಗಿರುತ್ತದೆ ಮತ್ತು ಅವಳು ಸೊನ್ನೆಡಿರಲಾರಳು ಅಂತ ನೆನಪಾಯಿತು. 1 ಕಾಫಿ ಅಂದ. ಹೋಟೆಲಿನಿಂದ ಹೊರಬಿದ್ದು ಪ್ರಿನ್ಸ್ ಜಯಚಾಮರಾಜೇಂದ್ರ ಎಕ್ಸ್-10 ನಡೆದೇ ಹೊರಟ. ಉರಿ ಬಿಸಿಲಿಗೆ ಮೈ ಬೆವೆಯುತ್ತಿತ್ತು. ಇದು ಕಾವೇರಿಯ ಕೆಲಾಗಬಲ್ಲಂಥ ಕೆಲಸವೇನಾ? ಯೋಚಿಸಿದ. ಅದಕ್ಕಿಂತ ಮಿಗಿಲಾಗಿ ಕಾವೇರಿಯ ಕೈಯಿಂದ ಈ ಕೆಲಸ ಮಾಡಿಸುವುದು ಸರಿಯೇನಾ? ಪದೇ ಯೋಚಿಸಿದ. ಬೇರೆ ದಾರಿ ಕಾಣಲಿಲ್ಲ. ಪ್ರಾರ್ಥನಾ ಡಾಕ್ಟರಾಗಲೇಬೇಕು. ಇಲ್ಲದಿದ್ದರೆ 2ನೇ ಬಾರಿಗೆ ಕಾವೇರಿಯ ಮನೆ ಹೊಸ್ತಿಲು ತುಳಿಯುವ ಪಾಪಕ್ಕೆ ಎಂದು ಸಿದ್ಧನಾಗುತ್ತಿರಲಿಲ್ಲ. ಅವಳ ಅಸ್ತಿತ್ವವೇ ತನಗೊಂದು ಅಸಹ್ಯ. ಮುಖ ನೆನಪಾದರೆ ಹೇವರಿಕೆ. ಆತ್ಮವನ್ನು ಯಾವತ್ತೋ ಕೊಂದು ಹಾಕಿ ಕೇವಲ ದೇಹ ಉಳಿಸಿಕೊಂಡಿರುವ ಹೆಂಗಸದು. ಅದನ್ನೇ ಮಾರುತ್ತಾಳೆ, ಮಾರಿಸುತ್ತಾಳೆ. ಶಿವಮೊಗ್ಗದಿಂದ ಬಂದಿದೀನಿ. ಬಿಳಿಸಾಲೆ ಹಿಮವಂತಂತ ಹೇಳು, ಅವಳಿಗೆ ಗೊತ್ತಾಗುತ್ತೆ. ಕಾಲಿಂಗ್ ಬೆಲ್ ಅದುಮಿದಾಗ ಈಚೆಗೆ ಬಂದ ಕನ್ನಡಕದ ಮುಖದ ಮಧ್ಯವಯಸ್ಕ ಹೆಂಗಸಿಗೆ ಹಾಗಂತ ಹೇಳಿ ಬಾಗಿಲಲ್ಲೇ ನಿಂತ. ಸುತ್ತಲೂ ಒಮ್ಮೆ ನೋಡಿದ. ಕಂಪೌಂಡು ಪುಟ್ಟದಾದರೂ ಬಲೇ ಮಟ್ಟಸವಾಗಿತ್ತು. ಚಿಕ್ಕ ಹೂವಿನ ಕುಂಡಗಳನ್ನು ಸಾಲಾಗಿ ಇರಿಸಲಾಗಿತ್ತು. 1 ಎಳೆ ತೆಂಗಿನ ಮರ ಕಾಂಪೌಂಡಿನೊಳಗೆ ಹುಟ್ಟಿ ವಕ್ರವಾಗಿ ಬೆಳೆದು ಆಚೆಗೆ ಚಾಚಿಕೊಂಡಿತ್ತು. ತಲಬಾಗಿಲಿಗೆ ಕಸೂತಿ ಮಾಡಿದ ತಿಳಿಗುಲಾಬಿ ಪರದೆ. ಮನೆಯ ಮೇಲೆ ಶಿವಕೃಪಾ ಅಂತ ಬರೆದು ಅದರ ಪಕ್ಕದಲ್ಲಿ 1982 ಅಂತ ಬರೆಯಲಾಗಿತ್ತು. ಮನೆಯೊಳಗೆ ದಿವ್ಯ ನಿಶ್ಶಬ್ದ. ಬಾಗಿಲು ತೆಗೆದು ಹೊರಕ್ಕಿಣುಕಿದ ದೊಡ್ಡ ಕುಂಕುಮದ ಹೆಂಗಸನ್ನು ಬಿಟ್ಟರೆ ಈ ಮನೆಯಲ್ಲಿ ಬೇರೆ ಜೀವಿಗಳು ವಾಸಕ್ಕೇ ಇಲ್ಲವೇನೋ ಎನ್ನಿಸುವಂತಹ ಮೌನ. 2 ಅಂತಸ್ತಿನ ಕಟ್ಟಡವದು. ಮೌನವಾಗೇನೋ ಇದೆ, ಆದರೆ ಬಿಕೋ ಅನ್ನುತ್ತಿಲ್ಲ. ಸಾಮಾನ್ಯವಾಗಿ ಗೃಹಸ್ಥರ ಮನೆಗಿರುವಂತಹ ಲವಲವಿಕೆ ಈ ಮನೆಗಿಲ್ಲ ಅಂದುಕೊಳ್ಳುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಆ 2 ಅಂತಸ್ತಿನ ಮನೆಯಲ್ಲೊಂದು ಕಲರವ ಶುರುವಾಗಿ ಹೋಯಿತು. ಬಾಗ್ನಲ್ಲೇ ನಿಲ್ಲಿದಿಯಲ್ಲೇ ಮೂದೇವಿ. ಗದರಿಸುತ್ತಲೇ ದಡದಡನೆ ಮೆಟ್ಟಿಲಿಳಿದು ಬಂದಳು ಕಾವೇರಿ. ಹಿಮವಂತ ಸುಮ್ಮನೆ ಅವಳೆಡೆಗೆ ನೋಡಿದ. ಒಂದು ಪರಿಚಯದ ನಗೆ ಕೂಡ ಬೀರಲಿಲ್ಲ. ಆದರೆ ಕಾವೇರಿಯ ಕಣ್ಣುಗಳಲ್ಲಿ ಸಂತೋಷದ ಹೂಕುಂಡ. ಅವಳ ಇಷ್ಟಗಲ ಕುಂಕುಮದಲ್ಲಿ ಸಂಭ್ರಮ. ಕೈಯಲ್ಲಿ ಕಸೂತಿ ಸಾಮಗ್ರಿ ಹಿಡಿದುಕೊಂಡೇ ಮೆಟ್ಟಿಲಿಳಿದು ಬಂದವಳು ಇನ್ನಿಲ್ಲದ ಅಕ್ಕರೆ, ಗೌರವ ಮತ್ತು ಯಾವುದೋ ಅವ್ಯಕ್ತ ಭೇದಿಂದಲೇ ಒಳಮನೆಯೊಳಕ್ಕೆ ಕರೆದೊಯ್ದಳು ಕಾವೇರಿ. ಸೋಫಾದ ತುಂಬ ಕಸೂತಿ ಹಾಕಿದ ಬಟ್ಟೆ ಹಾಸಲಾಗಿತ್ತು. ಕಿಟಕಿಗಳಿಗೂ ಕಸೂತಿ ಹಾಕಿದ ಪರದೆಗಳೇ. ಅವಳು ಉಟ್ಟ ಸೀರೆಯ ಮೇಲೆಲ್ಲ ಕಸೂತಿ ನಕ್ಷತ್ರಗಳು. ಹೆಸರು ಸರಿಯಾಗೇ ಇಟ್ಟಿದ್ದಾರೆ ಅಂದುಕೊಂಡ ಹಿಮವಂತ. ಅವನನ್ನು ಸೋಫಾದ ಮೇಲೆ ಕೂಡಿಸಿ ಅವನೆದುರು ನೆಲದ ಮೇಲೆ ಕುಳಿತುಬಿಟ್ಟಳು ಕಾವೇರಿ. ಹಿಮವಂತನ ಆಗಮನ ಅನಿರೀಕ್ಷಿತವಾಗಿತ್ತು. ಅವಳಿಗೆ ಮಾತು ಹೊರಡುತ್ತಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನು ಮಾತಾಡಿದರೆ ಏನು ಎಡವಟ್ಟಾಗಿ ಬಿಡುತ್ತದೋ ಎಂಬ ಆತಂಕ. ನಿನ್ನತ್ರ ಒಂದು ಕೆಲಸ ಆಗಬೇಕಿತ್ತು, ಅದಕ್ಕೆ ಬಂದೆ. ಹಿಮವಂತನೇ ಶಬ್ದ ಉದ್ಘಾಟಿಸಿದ. ಪುಣ್ಯ ನಂದು ಹೇಳಿ ಕಳಿಸಿದ್ರೆ ಶಿವಮೊಗ್ಗಕ್ಕೆ ನಾನೇ ಬರಿದ್ದೆ ಅಂದಳು ಕಾವೇರಿ. ಕೆಲಸವಿರೋದು ದಾವಣಗೆರೆಯಲ್ಲಿ, ನಿನ್ನ ಕೈಲಿ ಆಗತಿದ್ರೆ ಮಾತ್ರ ಮಾಡು.
ದುಡ್ಡು ದುಕ್ಕಾಣಿಗೆ ಹಿಂದು ಮುಂದು ನೋಡಬೇಕಾಗಿಲ್ಲ. ಪ್ರಾರ್ಥನಾಗೊಂದು ಮೆಡಿಕಲ್ ಸೀಟು ಬೇಕು. ಕಾಲೇಜು ನಡೆಸೋ ಮನುಷ್ಯ ನಿಂಗೆ ಗೊತ್ತಿರೋನು. ಅದಕ್ಕೆ ಬಂದೆ. ಅಡೆತಡೆಯಿಲ್ಲದೆ ಹೇಳಿದ. ಪ್ರಾರ್ಥನಾ ಅಂದ್ರೆ ಕಾವೇರಿ ಗೊಂದಲಕ್ಕೆ ಬಿದ್ದಿದ್ದಳು. ಪಶ್ಚಾತ್ತಾಪ ಪಡಬೇಕೆನ್ನಿಸಲಿಲ್ಲ. ಮದುವೆಯಾಗುವಷ್ಟು ಪ್ರೀತಿಸುತ್ತೇನಾ ಅವಳನ್ನು ಎಂಬ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ಕಂತಾಗಿಬಿಟ್ಟಿತು. ಕಕ್ಕೊಂಡು ಬಂದಿದ್ದರೆ ಕಣ್ಣಾರೆ ನೋಡ್ತಿದ್ದೆ ಅಂದವಳು ಗಕ್ಕನೆ ಮಾತು ನಿಲ್ಲಿಸಿದಳು ಕಾವೇರಿ. ಹಿಮವಂತ್ನಿಗೆ ತನ್ನಡೆಗೆ ಅದೆಂಥ ಉತ್ಕಟ ದ್ವೇಷವಿದೆ ಎಂಬುದು ಅವಳಿಗೆ ಗೊತ್ತು. ಎರಡನೆಯ ಬಾರಿಗೆ ಅವನು ಈ ಮನೆಯ ಹೊಸ್ತಿಲು ತುಳಿದದ್ದೇ ಒಂದು ಆಶ್ಚರ್ಯ. ಮೊದಲ ಬಾರಿಗೆ ಬಂದಾಗ ಇದೇ ಸೋಫಾದ ಮೇಲೆಯೇ ಕುಳಿತಿದ್ದ. ಅವತ್ತು ಈ ಮನೆಯ ದೀಪ ಉಳಿಸಿದ್ದ. ಅವನ ಎರಡೂ ಪಾದಗಳ ಮೇಲೆ ಹಣೆಯಿರಿಸಿ ಗಳಗಳನೆ ಅತ್ತು ಬಿಟ್ಟಿದ್ದಳು ಕಾವೇರಿ, ಅವಳಿಗಿಂತ ತುಂಬ ಚಿಕ್ಕವನು ವಯಸ್ಸಿನಲ್ಲಿ. ಆದರೆ ಭಗವಂತ ಮಾತ್ರ ಮಾಡಬಹುದಾದಂಥ ಉಪಕಾರ ಮಾಡಿದ್ದ ತನ್ನ ಮನೆಗೆ. ಮಗಳು ಜಾಹ್ನವಿ ಇವತ್ತಿಗೂ ತನ್ನ ಟೇಬಲ್ಲಿನ ಮೇಲೆ ಹಿಮವಂತನ ಫೋಟೋ ಇಟ್ಟುಕೊಂಡಿದ್ದಾಳೆ. ದೇವರಿಗಿಂತ ಮುಂಚೆ ಅವನಿಗೆ ನಮಸ್ಕಾರ ಮಾಡುತ್ತಾಳೆ. ಅವತ್ತು ಹಿಮವಂತನೇ ಇಲ್ಲದಿದ್ದರೆ ಜಾನಿಯ ಬದುಕು ಏನಾಗಿ ಹೋಗುತ್ತಿತ್ತೋ? ಇಷ್ಟು ಮಾತ್ರದ ಮಾತು ಕೇಳೋದಿಕ್ಕೆ ಅಲ್ಲಿಂದ ಬರಬೇಕಾಗಿತ್ತಾ? ಯಾರ ಕೈಲಾದರೂ ಹೇಳಿ ಕಳಿಸಿದ್ದರೆ ಸಾಕಿತ್ತು. ಮೆಡಿಕಲ್ ಸೀಟು ಅಂದ್ರೆ ಸ್ವಲ್ಪ ದೊಡ್ಡ ಲೆಕ್ಕಾಚಾರವೇ. ಆದರೆ ತಲೆ ಕೆಡಿಸ್ಕಬೇಕಾಗಿಲ್ಲ. ಅದೆಷ್ಟೇ ಲಕ್ಷ ಆದರೂ ಈ ಕೆಲಸ ತಪ್ಪದಿಲ್ಲ. ಮಾಡಿಕೊಡ್ತೀನಿ ಅಂದಳು. ನಿನ್ನ ಕೆಲಸ ಅದಲ್ಲ. ಎಷ್ಟು ಲಕ್ಷ ಅಂತ ಒಂದು ಕಾರ್ಡು ಬರಿ. ಸೀಟು ಕೈತಪ್ಪಬಾರದು. ದುಡ್ಡಿನ ವ್ಯವಸ್ಥೆ ಈಗಾಗಲೇ ಆಗಿದೆ. ಇಷ್ಟೊಂತ ಮೊದಲೇ ಹೇಳೋಕಾಗುತ್ತೇನೋ ನೋಡು. ಪ್ರಾರ್ಥನಾ ರಿಸಲ್ಟು ಬಂದ ಮೇಲೆ ಮತ್ತೆ ಬರ್ತೀನಿ ಅಂದವನೇ ಎದ್ದು ನಿಂತ. ಹಿಮವಂತ್ ತನ್ನ ಮನೆಯಲ್ಲಿ ನೀರು ಕುಡಿಯುವುದಿಲ್ಲವೆಂದು ಗೊತ್ತು ಕಾವೇರಿಗೆ. ಬಾಗಿಲ ತನಕ ಬೀಳ್ಕೊಡುವವಳಂತೆ ಬಂದಳು. ಮಧ್ಯದ ಕೋಣೆಯಿಂದ ಇಬ್ಬರು ಹುಡುಗಿಯರಾರೋ ಇಣುಕಿ ನೋಡಿದರು. ಕಣ್ಣಲ್ಲೇ ಗದರಿಕೊಂಡಳು ಕಾವೇರಿ. ಅವನು ತೀರ ಕಂಪೌಂಡು ದಾಟುವಾಗ, ಪ್ರಾರ್ಥನಾ ಅನ್ನೋ ಹೆಸರು ಚೆನ್ನಾಗಿದೆ. ದೇವರು ನಿಮ್ಮನ್ನ ತಣ್ಣಗಿಟ್ಟಿರಲಿ ಅಂದು ಬಿಟ್ಟಳು. ಸೂಳೆಯ ಮಾತು ಸತ್ಯವಾಗುತ್ತದಂತೆ ಹೌದಾ? ತನ್ನಲ್ಲಿ ತಾನೇ ಕೇಳಿಕೊಂಡ ಹಿಮವಂತ. ಗೇಟಿನ ಚಿಲುಕ ಅದುಮುವಾಗ ಜಾಹ್ನವಿ ಹೇಗಿದ್ದಾಳೆ ಅಂತ ಕೇಳೋಣವೆಂದುಕೊಂಡವನು ಇತ್ತೀಚೆಗಷ್ಟೇ ಅವಳ ಪತ್ರ ಬಂದಿದೆಯಲ್ಲ ಅನ್ನಿಸಿ ಸುಮ್ಮನಾದ. ಅವನು ಕಂಪೌಂಡಿನಿಂದ ಹೊರಬಿದ್ದು ಬೀದಿ ತಿರುವಿನಲ್ಲಿ ಕಣ್ಮರೆಯಾಗುವ ಹೊತ್ತಿಗೆ ಅದೇಕೋ ಕಾವೇರಿಯ ಕಣ್ಣು ತುಂಬಿಬಂದಿದ್ದವು.